साथियों कि साल भर तक घर में सोना नहीं खरीदेंगे। ಹೆಲೋ ಫ್ರೆಂಡ್ಸ್, ಒಂದು ವರ್ಷ ಚಿನ್ನ ಖರೀದಿ ಬೇಡ. ಇದು ಮೋದಿಜಿ ಅವರು ದೇಶಕ್ಕೆ ನೀಡಿದ ಭಾವನಾತ್ಮಕ ಸಂದೇಶ. 2026ರಲ್ಲಿ ಇಡೀ ಜಗತ್ತು ಸಮಸ್ಯೆಗಳಲ್ಲಿ ನಿಂತಿದೆ. ಅದರಲ್ಲೂ ಪಶ್ಚಿಮ ಏಷ್ಯಾದ ಯುದ್ಧದ ಪರಿಸ್ಥಿತಿ, ಇಂಧನ ಬೆಲೆಗಳ ಏರಿಕೆ ಮತ್ತು ಜಾಗತಿಕ ಸರಬರಾಜಿನಲ್ಲಿ ಆಗುತ್ತಿರುವ ಸಮಸ್ಯೆಗಳು ಇವೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ದೊಡ್ಡ ಮನವಿ ಮಾಡಿದ್ದಾರೆ. ಅದೇನೆಂದ್ರೆ, ಒಂದು ವರ್ಷ ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಡಿ ಅಂತ. ಹೌದು, ಈ ಮಾತು ಈಗ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಪ್ರೋಗ್ರಾಂನಲ್ಲಿ ಮಾತನಾಡಿದ ಮೋದಿ ಅವರು ದೇಶಭಕ್ತಿಯ ಹೊಸ ಅರ್ಥವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಅವರು ಹೇಳಿದ್ದೇನೆಂದ್ರೆ, ಒಂದು ಕಾಲದಲ್ಲಿ ದೇಶಕ್ಕೆ ಸಂಕಷ್ಟ ಅಥವಾ ಸಮಸ್ಯೆ ಬಂದಾಗ ಜನರು ತಮ್ಮ ಚಿನ್ನವನ್ನ ದಾನ ಮಾಡ್ತಾ ಇದ್ರು. ಈಗ ನಾವು ಚಿನ್ನವನ್ನ ದಾನ ಮಾಡಿ ಅಂತ ಕೇಳ್ತಿಲ್ಲ. ಅದರ ಬದಲಾಗಿ ಒಂದು ವರ್ಷ ಯಾವುದೇ ಚಿನ್ನ ಖರೀದಿ ಮಾಡದೆ ಇದ್ದರೆ ದೇಶದ ವಿದೇಶಿ ವಿನಿಮಯ ಅಥವಾ ಫಾರಿನ್ ಎಕ್ಸ್ಚೇಂಜ್ ಉಳಿಸಬಹುದು ಅಂದಿದ್ದಾರೆ. ಹೌದು, ಭಾರತವು ವಿಶ್ವದ ಅತಿದೊಡ್ಡ ಚಿನ್ನ ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಒಂದು. ಇದರಿಂದ ಪ್ರತಿ ವರ್ಷ ಲಕ್ಷಾಂತರ ಕೋಟಿಗಳು ವಿದೇಶಗಳಿಗೆ ಹೋಗ್ತಿದೆ. ಇದರ ಜೊತೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಿದೆ. ಅಲ್ಲದೆ ಈಗ ಇರಾನ್ ಮತ್ತು ಅಮೆರಿಕ ಯುದ್ಧದ ಪರಿಸ್ಥಿತಿಯಿಂದ ಜಾಗತಿಕ ಆರ್ಥಿಕತೆ ಸ್ಥಿರವಾಗಿಲ್ಲ. ಒಂದು ಕಡೆ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿ ರೂಪಾಯಿಯ ಮೌಲ್ಯ ಕುಸಿತಿದೆ. ಇದರ ನೇರ ಪರಿಣಾಮ ಜನಸಾಮಾನ್ಯರ ಜೀವನದ ಮೇಲೆ ಬೀಳ್ತಿದೆ. ಇವೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿಯವರು ಜನರಲ್ಲಿ 3 ಮನವಿಗಳನ್ನ ಮಾಡಿದ್ದಾರೆ. ಮೊದಲನೆಯದು ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ. ಎರಡನೆಯದು ಪೆಟ್ರೋಲ್, ಡೀಸೆಲ್ ಹೀಗೆ ಇಂಧನಗಳನ್ನು ಮಿತವಾಗಿ ಬಳಸಿ ಅಂತ. ಮೂರನೆಯದು ಅನಗತ್ಯವಾಗಿ ವಿದೇಶಗಳಿಗೆ ಪ್ರವಾಸಕ್ಕೆ ಹೋಗೋದನ್ನ ಕಡಿಮೆ ಮಾಡಿ ಅಂದಿದ್ದಾರೆ. ಈ 3 ಅಂಶಗಳಲ್ಲದೆ ಮೆಟ್ರೋ ಟ್ರೈನ್ಗಳಿರೋ ನಗರಗಳಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಿ, ಒಬ್ಬರೇ ಕಾರಿನಲ್ಲಿ ಓಡಾಡೋದನ್ನ ತಪ್ಪಿಸಿ, ಕೆಲಸ ಮಾಡುವವರು ವರ್ಕ್ ಫ್ರಮ್ ಹೋಮ್ ಮತ್ತು ವಿಡಿಯೋ ಕಾನ್ಫರೆನ್ಸ್ಗಳನ್ನೆಲ್ಲ ಬಳಸಿ ಅಂದಿದ್ದಾರೆ. ಇನ್ನು ಮುಂದುವರಿಸಿ ಪ್ರಧಾನಿಯವರು ಮಧ್ಯಮ ವರ್ಗದವರಿಗೆ ಇನ್ನೊಂದು ದೊಡ್ಡ ಸಂದೇಶ ನೀಡಿದ್ದಾರೆ. ಅದೇನೆಂದ್ರೆ, ಡೆಸ್ಟಿನೇಷನ್ ವೆಡ್ಡಿಂಗ್ ಮತ್ತು ವಿದೇಶಗಳಿಗೆ ಟ್ರಿಪ್ ಹೋಗೋದನ್ನ ಮುಂದೂಡಿ ಅಂದಿದ್ದಾರೆ. ಆದರೆ ಈ ಮಾತುಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ಕೆಲವರು ಇದನ್ನ ದೇಶಭಕ್ತಿ ಅಂತಿದ್ದಾರೆ, ಇನ್ನೂ ಕೆಲವರು ಇದನ್ನ ಆರ್ಥಿಕ ಸಂಕಷ್ಟದ ಎಚ್ಚರಿಕೆ ಅಂತಿದ್ದಾರೆ. ಇಂತಹ ಸಂಕಷ್ಟದಲ್ಲಿ ದೇಶದ ಶಕ್ತಿ ಸರ್ಕಾರದಲ್ಲೇ ಅಲ್ಲ, ಜನರ ಏಕತೆಯಲ್ಲೂ ಇರುತ್ತೆ. ಒಬ್ಬೊಬ್ಬ ನಾಗರಿಕನು ಸಣ್ಣ ತ್ಯಾಗ ಮಾಡಿದರೂ ಕೂಡ ಅದು ದೇಶದ ಭವಿಷ್ಯವನ್ನು ಬಲಪಡಿಸಬಹುದು. ಒಂದು ವರ್ಷ ಚಿನ್ನ ಖರೀದಿ ಮಾಡದೇ ಇರೋದು, ಅನಗತ್ಯವಾಗಿ ಇಂಧನ ಬಳಸೋದನ್ನ ಕಡಿಮೆ ಮಾಡೋದು, ಇವೆಲ್ಲವೂ ಕೇವಲ ಹಣ ಉಳಿಸುವ ಕ್ರಮಗಳಲ್ಲ. ಇದು ದೇಶ ಮೊದಲು ಎಂಬ ಮನೋಭಾವವಾಗಿರುತ್ತೆ. ನಿಜವಾದ ದೇಶಭಕ್ತಿ ಯುದ್ಧ ಭೂಮಿಯಲ್ಲಿ ಮಾತ್ರ ತೋರಿಸೋದಲ್ಲ, ದೇಶದ ಅಗತ್ಯದ ಸಮಯದಲ್ಲಿ ಜವಾಬ್ದಾರಿಯುತ ನಾಗರಿಕನಾಗಿ ನಡೆದುಕೊಳ್ಳೋದು ಕೂಡ ದೇಶಭಕ್ತಿನೇ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है. पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है. साथियों, कि साल भर तक घर में सोना नहीं खरीदेंगे.